ಒಂದು ತಂದೆ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾನೆ, ಕಾನೂನು ಮಾಡ್ಬೇಕಂತೇಳಿ. ಭಾಳ ವಿಚಿತ್ರ ಸುದ್ದಿ ಐತಿ ಕೇಳ್ರಿ, ಮತ್ತು ಭಾಳ ಸಮಂಜಸವಾದ ಸುದ್ದಿ ಐತಿ. ಎಲ್ಲ ಹೆತ್ತ ತಂದೆ ತಾಯಿಗಳು ಸಹಿತ ಇವತ್ತು ಕೊರಗಿನಿಂದ ಸಾಯಕತ್ತಾರ. ಇದೊಂದು ಸುದ್ದಿ ನೋಡ್ರಿ ಹೆಂಗೈತಿ. ತನ್ನ ಹೆತ್ತ ತಂದೆ ತಾಯಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾರ, ತಮ್ಮ ಮಗಳ ಮದುವೆಗೆ ತಂದೆ ತಾಯಿಯ ಅನುಮತಿ ಪತ್ರ ಬೇಕು, ಕಡ್ಡಾಯ ಮಾಡ್ರಿ ಅಂತಾರೆ. 18 ವಯಸ್ಸ ನಂತರ ಆಕೆ ಸ್ವತಂತ್ರಳು, ಆಕೆ ಯಾರನ್ನಾದರೂ ಮದುವೆ ಮಾಡ್ಕೋಬಹುದು ಅಂಥೇಳಿ ಕಾನೂನು ರಚನೆ ಆದಾಗ ಆಕೆ ಮದುವೆ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ. ಆದರೆ ತಂದೆ ತಾಯಿಯ ಅನುಮತಿಯ ಪತ್ರ ಪ್ರತಿ ಎಲ್ಲಿ ಅವರು ಮದುವೆ ಮಾಡ್ಕೋತಾರೆ ಅಲ್ಲಿ ಅನುಮತಿ ಪತ್ರ ಕಡ್ಡಾಯ, ಇಲ್ಲದಿದ್ದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕಂತೇಳಿ ಒಂದು ತಂದೆ ತಾಯಿ ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಕಾನೂನು ಮಾಡಂತಾರೆ. ಯಾಕೆ ಮಾಡಂತಾರೆ ಗೊತ್ತೈತೇನ್ರಿ? ಇವತ್ತು 18 ವರ್ಷ ತನಕ ಹೆತ್ತ ತಂದೆ ತಾಯಿ ಆ ಮಗುವನ್ನು ಬೆಳೆಸಿ, ಆ ಮಗುವನ್ನು ವಿದ್ಯಾಭ್ಯಾಸ ಕಲಿಸಿ, ಆ ಮಗುವಿಗೆ ಉಣಿಸಿ ತಿನ್ನಿಸಿ ಸುಖ ದುಃಖ ಆರೋಗ್ಯ ಶಿಕ್ಷಣ ಎಲ್ಲವನ್ನೂ ಕೊಟ್ಟು 18ನೇ ವಯಸ್ಸು ಬಂದಾಗ ತಕ್ಷಣ 10 ನಿಮಿಷದ ಪ್ರೀತಿಯಗೋಸ್ಕರ ತಂದೆ ತಾಯಿಯನ್ನು ಮರೆತು ಓಡಿ ಹೋಗಿ ತನ್ನ ಭವಿಷ್ಯವನ್ನು ಹಾಳಿ ಮಾಡಿಕೊಂಡಂಥ ಇಂಥ ಅನೇಕ ಲಕ್ಷಾಂತರ ಘಟನೆಗಳು ಇವತ್ತು ಭಾರತದಲ್ಲಿ ನಾವು ನೋಡಕತ್ತೀವಿ. ಆ ನೋಡಿದ ನೊಂದ ಒಬ್ಬ ತಂದೆ ತಾಯಿ ಸರ್ಕಾರಕ್ಕೆ ಮನವಿ ಮಾಡ್ತಾರ, ಯಾವುದೇ ಮಗಳನ್ನ ಮದುವೆ ಆಗಬೇಕಾದ್ರೆ ಅವರ ತಂದೆ ತಾಯಿಯ ಅನುಮತಿ ಪತ್ರ ಕಡ್ಡಾಯ ಅಂಥೇಳಿ ಕಾನೂನು ಮಾಡಬೇಕು. ಇವರು ಲವ್ ಫೇಲ್ಯೂರ್ ಆಗಿ ತಮ್ಮ ಜೀವನವನ್ನೇ ಬರಬಾದ ಮಾಡಿಕೊಂಡು ಇವತ್ತು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ತನ್ನ ತಂದೆ ಹತ್ತಿರ ಬಂದರೆ ಅವರು ಯಾರು ತಗೋತಾರ್ರಿ ಅಂಥವ್ರನ್ನ? ಇವತ್ತು ಒಂದು ತಂದೆ ತಾಯಿ ತನ್ನ ನೋವಿನ ಧನಿಯಿಂದ ಅನೇಕ ಬಾರಿ ಕಾಕ ಈ ಸುದ್ದಿ ಒಂದು ಮಾಡು, ಈ ಸುದ್ದಿಯಿಂದ ಬಹಳಷ್ಟು ಜನರಿಗೆ ಎಚ್ಚರ ಆಗ್ತೈತಿ. ಎಷ್ಟೋ ಕಷ್ಟಪಟ್ಟು ನಾವು ಮಕ್ಕಳನ್ನು ಹೆರಿತೀವಿ, ಮಕ್ಕಳು ಆಗಲಿಲ್ಲ ಅಂದ್ರೆ ಎಷ್ಟೆಷ್ಟು ದೇವತೆ ಹತ್ತಿರ ಬೇಡ್ಕೋತೀವಿ, ನಮಗೊಂದು ಮಗು ಕೊಡಪ್ಪ ಮಗು ಕೊಡಪ್ಪ ಅಂತೇಳಿ. ಆವಾಗ ಮಗು ಕೊಟ್ಟಾಗ ಆ ಮಗುವನ್ನು ಎಷ್ಟೊಂದು ಪ್ರೀತಿ ಲಾಲಸೆಯಿಂದ ತಾನು ಹಸಿವಿನಿಂದ ಬಳಲುತ್ತಿದ್ದರೂ ಆ ಮಗುವಿಗೆ ತುತ್ತು ಆಹಾರ ಕೊಡುತ್ತಿರುವ ಇದೇ ತಾಯಿ ಮತ್ತು ತಂದೆ ಎಲ್ಲೋ ಕೂಲಿನಾಲಿ ಮಾಡಿ ಆದರೂ ನನ್ನ ಮಗಳು ಮತ್ತು ಮಗ ಇವತ್ತು ಉನ್ನತ ಸ್ಥಾನಕ್ಕೆ ಹೊಂಟಾರ, ಕಲಿಯಾಕತರ ಸಾಲಿ, ಅವರಿಗೆ ಒಳ್ಳೆಯ ಆಹಾರ ಕೊಡಬೇಕು ಅಂಥೇಳಿ ಇವನು ದುಡಿಯಲಿಕ್ಕೆ ಹೋಗಿ ಇಂಥ ಕಠಿಣ ಪರಿಶ್ರಮ ಮಾಡುವಾಗೂ ಸಹಿತ ಇಲ್ಲಿ ಬಂದು 18 ವರ್ಷಕ್ಕೆ ಆಕೆಯ ಪಾಲನೆ ಪೋಷಣೆ ಮಾಡಿದಾಗ ಆಕೆ ರಾತ್ರೋರಾತ್ರಿ 18ನೇ ವಯಸ್ಸಿನ ನಂತರ ಓಡಿ ಹೋಗ್ತಾಳ. ಎಷ್ಟು ದಿಗ್ಭ್ರಾಂತ ಆಗತಿರಬೇಕು ಆ ತಂದೆ ತಾಯಿಗೆ, ಯಾವ ಬರಸಿಡಿಲು ಎರಗತಿರಬೇಕು. ಅದರ ಸಲುವಾಗಿ ಒಬ್ಬ ಮಹಾನ್ ತಂದೆ ತಾಯಿಗಳು ಕೂಡಿ ಸರ್ಕಾರಕ್ಕೆ ಮನವಿ ಅರ್ಪಿಸಾಕತ್ತಾರ. ಈಗ ಎಲ್ಲರೂ ಇದನ್ನು ಸರ್ಕಾರಕ್ಕೆ ಜನತಾ ದರ್ಶನದಲ್ಲಿಯೂ ಸಹಿತ ಅರ್ಜಿ ಮುಖಾಂತರ ಇವತ್ತು ಕಾನೂನು ಮಾಡಬೇಕು. ಆ ಮಗಳ ಮದುವೆಗೆ ತಂದೆ ತಾಯಿ ಕಂಪಲ್ಸರಿ ಅವರ ಅನುಮತಿ ಪತ್ರ ಬೇಕು ಅನ್ನುವ ಕಡ್ಡಾಯ ಕಾನೂನು ಮಾಡಬೇಕು. ಇವತ್ತು ಯಾರು ತೆಗೆದುಕೊಂಡು ಹೋಗಿ ಎಮರ್ಸಿ 4 ತಿಂಗಳು ಅವರು ಮೋಜು ಮಜಾ ಮಸ್ತಿ ಮಾಡಿ ಅವನು ಬಿಟ್ಟು ಓಡಿ ಹೋಗ್ತಾನೆ. ಮತ್ತೆ ಈಕೆ ಭಿಕ್ಷೆ ಬಿಡುತ್ತಾ ಮತ್ತೆ ತನ್ನ ತಂದೆ ತಾಯಿ ಮನೆಗೆ ಬಂದಾಗ ಯಾವ ಮುಖ ತಗೊಂಡು ಬರ್ತಾಳ? ಇದೊಂದು ಅವಮಾನಕರ ಸಂಗತಿ, ಮಾನ ಮರ್ಯಾದೆಯ ಸಂಗತಿ. ಅವನು ಒಬ್ಬ ಉನ್ನತ ಸ್ಥಾನದಲ್ಲಿರುವಂಥ ತಂದೆ ತಾಯಿಗೆ ಮುಖಭಂಗಕ್ಕೆ ಕಪಾಳ ಮೋಕ್ಷ ಮಾಡುವಂಥ ಈ ಹೆಣ್ಣೆ ಇವತ್ತು ಇಂಥ ಮೋಸದ ಆಟಕ್ಕೆ ಬಲಿಯಾಗಿ ಅಂಗೈಯಲ್ಲಿ ಅರಮನೆ ತೋರಿಸಿ ಅವನಿಗೆ ಮೋಸ ಮಾಡಿ ಅಲ್ಲಿಂದಲೂ ಓಡಿ ಬಂದು ಮತ್ತೆ ತಂದೆ ತಾಯಿಗಳ ನಿಂದಿರ್ತಾಳಂದ್ರೆ ಯಾವ ಪರಿಸ್ಥಿತಿ ಆಗೈತಿ ಆ ತಂದೆ ತಾಯಿಯ ಪಾಡು? ಹೆಣ್ಣೆ ಕೇಳು, ಈಗೋಳು ನಿನ್ನ ಹೇಳೋರು ಯಾರು? ಆ ತಂದೆ ತಾಯಿಯೇ ನಿನ್ನನ್ನು ಸಾಕಿ ಸೊಲಯಿ ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ನಿನಗೆ ಪ್ರತಿಯೊಂದು ಸುಖ ದುಃಖದಲ್ಲಿ ನಿನ್ನನ್ನು ಭಾಗಿಯಾಗಿ ತಾನು ಹಸಿವಿನಿಂದ ಬಳಲುತ್ತಿದ್ದರೂ ನಿನಗೆ ಆಹಾರ ಕೊಟ್ಟಂಥ ಆ ತಂದೆ ತಾಯಿಯನ್ನು ಮರೆತು ಬಿಟ್ಟು ನೀನು ಓಡಿ ಹೋಗ್ತೀಯ ಹೇಳ್ದೆ ಕೇಳ್ದೆ. ಆದರೆ ಅದೇ ತಂದೆ ತಾಯಿ ಹತ್ರ ವಾಪಸ್ ಬರುವಾಗ ನಿನಗೆ ಮುಖವಿದೆ? ಯಾವ ಮುಖ ಇಟ್ಕೊಂಡ್ಬರ್ತೀನಿ? ಅದರ ಸಲುವಾಗಿ ಒಬ್ಬ ತಂದೆ ಸರ್ಕಾರಕ್ಕೆ ಮನವಿ ಮಾಡ್ತಾನೆ, ಎಲ್ಲೋ ಮದುವೆ ಆದರೂ ತಂದೆ ತಾಯಿಯ ಪ್ರಮಾಣ ಪತ್ರ ಮತ್ತು ಅನುಮತಿ ಪತ್ರ ಕಡ್ಡಾಯ ಅಂತೇಳಿ ಕಾನೂನು ಮಾಡಬೇಕು. ಅವಲಂಬನ ಆಗಿ ಅದನ್ನು ಮಾಡಲಿಲ್ಲ ಅಂದರೆ ಅದನ್ನು ಕ್ರಿಮಿನಲ್ ಮೊಕದ್ದಮೆ ಮುಖಾಂತರ ಅವರನ್ನು ಬಂಧನದಲ್ಲಿ ಇರಿಸಬೇಕನ್ನುವ ಆ ತಂದೆ ತಾಯಿಯೇ ಸಹಿತ ಇವತ್ತು ಗೋಗರೆದು ಹೇಳಕತ್ತಾರ. ಅಂದಮೇಲೆ ಈ ಸುದ್ದಿ ಎಷ್ಟು ಜನರಿಗೆ ಒಳ್ಳೇದು ಅನಿಸ್ತೈತಿ, ಎಷ್ಟು ಜನರಿಗೆ ಏನು ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಂಗಾದ್ರೆ ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೋತೋಗ್ರಿ, ನಂಬರ್ 1 ಚಾನಲ್ ಲೈಕ್ ಮಾಡ್ಕೋತೋಗ್ರಿ, ಶೇರ್ ಮಾಡ್ಕೋತೋಗ್ರಿ, ಎಲ್ಲರಿಗೂ ತಿಳಿಯುವಂಗೆ ಪ್ರತಿ ಮನೆಗೆ ಮುಟ್ಟಿಸುವಂಥ ಈ ವಿಡಿಯೋವನ್ನು ಪಸರಿಸ್ತೀರಿ. ಎಲ್ಲರಿಗೂ ನಮಸ್ಕಾರ.